ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆಧಾರದ ಸ್ವಾಗತ. ಎಲ್ಲರಿಗೂ ಇವತ್ತು ಮಹತ್ವವಾದ ಒಂದು ಸುದ್ದಿ. ಗೋಕಾಕ ಪರ್ವತದಲ್ಲಿರುವ ಬಂಡೆಗೂ ರಮೇಶ್ ಜಾರಕಿಹೊಳಿ ಅವರಿಗೂ ಏನು ಸಂಬಂಧ? ಅದನ್ನು ಸುಮ್ಮನೆ ಕೆಲವು ಜನರು ರಾಜಕೀಯ ಮಿಶ್ರಿತವಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾಯಿತು. ಈಗ ನೋಡಿ, ಕಳೆದ 25 ವರ್ಷಗಳಿಂದ ನಾನು ಶಾಸಕನಾಗಿದ್ದೇನೆ. ಹಲವಾರು ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕವನ್ನು ಇಟ್ಕೊಂಡಿದ್ದೇನೆ. ಅನೇಕ ಮುಖಂಡರ ಜೊತೆ ನನ್ನ ನಿಕಟವಾದ ಸಂಬಂಧವಿದೆ. ಅನೇಕ ಅಧಿಕಾರಿಗಳ ಜೊತೆ ನಾನು ಎಲ್ಲೋ ಇದ್ರೂ ದೂರವಾಣಿ ಮುಖಾಂತರ ಗೋಕಾಕ ನನ್ನ ಮತಕ್ಷೇತ್ರದ ಜನತೆಯ ಸುಖ ದುಃಖಗಳಿಗೆ ರಕ್ಷಣೆಗೋಸ್ಕರಿಗೆ ನಾನು ದೂರವಾಣಿ ಮುಖಾಂತರ ಆದೇಶವನ್ನು ನೀಡಿದ್ದಾನೆ. ಆ ಆದೇಶದ ಪ್ರಕಾರ NDRF ಮತ್ತು ಸ್ಥಳೀಯ ಮುಖಂಡರು, ಸ್ಥಳೀಯ ಸಂಘ ಸಂಸ್ಥೆಯವರು ಆ ಬಂಡೆಗಳನ್ನು ಪುಡಿ ಮಾಡಿ ಜನರಿಗೆ ಯಾವುದೇ ಆತಂಕ ಮತ್ತು ಭಯದ ವಾತಾವರಣ ನಿರ್ಮಾಣ ಮಾಡಬಾರದ ಹಾಗೆ ನಾನು ಈಗಾಗಲೇ ಆದೇಶಿಸಿದ್ದೇನೆ ಅಂತ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಅವರು ದೂರವಾಣಿ ಮುಖಾಂತರ ತಿಳಿಸಿದರು. ರಮೇಶ್ ಜಾರಕಿಹೊಳಿ ಅವರ ವ್ಯಕ್ತಿತ್ವ ನೋಡಿ, ನಾನು ಕಳೆದ 25 ವರ್ಷಗಳಿಂದ ಅಲ್ಲಿ ಶಾಸಕ ಸ್ಥಾನ ವಹಿಸಿದ್ದೇನೆ. ಜನ ಆಶೀರ್ವಾದ ನನ್ನ ಮೇಲಿದೆ. ಜನ ಆಶೀರ್ವಾದ 25 ವರ್ಷಗಳಿಂದ ನನ್ನ ಮೇಲೆ ಇಟ್ಟಿದ್ದಾರೆ ಅಂದಮೇಲೆ ನಾನು ಅವರ ಸುಖ ದುಃಖಗಳಿಗೆ ನಾನು ನಲಿವು, ಅವರ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳಲ್ಲಿ ನಾನು ಭಾಗಿಯಾಗುವುದು ನನ್ನ ಪರಮ ಕರ್ತವ್ಯ. ಇದು ಯಾರು ಹೇಳ್ತಾರಂದ್ರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಕ್ಷೇತ್ರದಲ್ಲಿರಲಿ, ಬೆಂಗಳೂರದಲ್ಲಿರಲಿ, ನವದೆಹಲಿಯಲ್ಲಿರಲಿ, ಆದರೆ ಕ್ಷಣ ಗೋಕಾಕ ಮತಕ್ಷೇತ್ರದ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ದೂರವಾಣಿ ಮುಖಾಂತರ ಸಂಬಂಧಪಟ್ಟ ಇಲಾಖೆಯವರಿಗೆ, ಸಂಬಂಧಪಟ್ಟ ಜಿಲ್ಲಾಡಳಿತದವರಿಗೆ ಸೂಕ್ತ ಆದೇಶಗಳನ್ನ ನೀಡಿದ್ದಾರೆ. ಅದಕ್ಕೆ ಜಿಲ್ಲಾಡಳಿತ ಮತ್ತು ಗೋಕಾಕ್ ತಹಸೀಲ್ದಾರರೇ ಪ್ರಮುಖ ಸಾಕ್ಷಿ. ಈಗ ನೋಡಿ, ಒಂದು ವಾಣಿ ಹೇಳ್ತೀನಿ, ಸೋತ ಜಾಗದಲ್ಲೇ ಗೆಲ್ಲಬೇಕು, ಅವಮಾನಿಸಿದವರ ಮುಂದೆ ತಲೆ ಎತ್ತಿ ಬದುಕುವಂತಾಗಬೇಕು. ಪ್ರತಿಯೊಬ್ಬರಿಗೂ ಒಂದು ಕಾಲ ಬಂದೇ ಬರುತ್ತೆ. ಒಳ್ಳೆಯವರಿಗೆ ಇರುವಷ್ಟು ಶತ್ರುಗಳು ಕೆಟ್ಟವರಿಗಿಲ್ಲ, ಕೆಟ್ಟವರಿಗೆ ಇರುವಷ್ಟು ಮಿತ್ರರು ಒಳ್ಳೆಯವರಿಗಿಲ್ಲ. ಸಾಧ್ಯವಾದಾಗಲೆಲ್ಲ ನಕ್ಕು ಬಿಡಿ, ಮನಸ್ಸು ಉಲ್ಲಾಸವಾಗುತ್ತದೆ. ಉಚಿತವಾಗಿ ಸಿಗುವ ಔಷಧಿ ಇದೊಂದೇ. ಏನು ಎಷ್ಟೊಂದು ಒಳ್ಳೆಯ ಹಿತನುಡಿಗಳಿದಾವೆ. ಈ ಹಿತನುಡಿಗಳ ಪ್ರಕಾರ ನಮ್ಮ ಗೋಕಾಕ ಮತಕ್ಷೇತ್ರದ ರಾಜಕಾರಣ ಯಾವ್ಯಾವ ತಿರುವು ಪಡಿತಾ ಇದೆ. ಬಹಳ ಮಹತ್ವವಾದ ಸುದ್ದಿಗಳೊಂದಿಗೆ ನಾನು ಇವತ್ತು ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ಬಂದಿದ್ದೇನೆ. ಈ ಸುದ್ದಿ ಹೇಳೋಕ್ಕಿಂತ ಮುಂಚಿತ ಮತ್ತೊಂದು ವಾಣಿ ಹೇಳ್ತಾನೆ, ನೇರವಾಗಿ ಮಾತನಾಡುವವರಿಗೆ ಶತ್ರುಗಳು ಜಾಸ್ತಿ. ನೇರವಾಗಿ ಯಾರು ಮಾತಾಡ್ತಾರೆ? ಯಾವಾಗಲೂ ಹೃದಯ ತುಂಬ ಮಾತಾಡೋರು ಯಾರು? ನಮ್ಮ ರಮೇಶ್ ಜಾರಕಿಹೊಳಿ ಅವರು, ನಮ್ಮ ಗೋಕಾಕ್ ಮತಕ್ಷೇತ್ರದ ಶಾಸಕರು, ಸಾಹುಕಾರರು. ನೇರವಾಗಿ ಮಾತಾಡೋ ಅವ್ರದ್ದೊಂದು ವ್ಯಕ್ತಿತ್ವ. ತಕ್ಷಣ ಮತ್ತೆ ಸಿಟ್ಟಿನಿಂದ ಬಂದು ಒಂದೇ ಕ್ಷಣದಲ್ಲಿ ಮತ್ತೆ ತಮ್ಮ ಸಿಟ್ಟನ್ನು ಶಮನ ಮಾಡಿಕೊಂಡು ಮತ್ತೆ ಬಾರಪ್ಪ ಅಂತ ಆಲಿಂಗನ ಮಾಡುವಂತ ಶಾಸಕ. ಕಳೆದ 25 ವರ್ಷಗಳಿಂದ ಅವರು ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಅನೇಕ ರಾಜಕಾರಣಿ ಎಡರು ತೊಡರುಗಳನ್ನ ಪಾರು ಮಾಡಿ ಉನ್ನತ ಸ್ಥಾನಕ್ಕೆ ಏರಿದವರು. ಅದೇನೋ ದುರದೃಷ್ಟವಶಾತ ಅವರೇನೋ ತಮ್ಮ ವೈಯಕ್ತಿಕ ಅಭಿಪ್ರಾಯ, ಅದೇನೋ ಅವರ ರಾಜಕಾರಣದಲ್ಲಿ ಮುನ್ನುಗ್ಗಬೇಕು, ಉನ್ನತ ಸ್ಥಾನಕ್ಕೆ ಹೋಗಬೇಕು, ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ಅವರ ವೈಯಕ್ತಿಕ ವಿಚಾರ. ಈಗ ಮತ್ತೆ ದೆಹಲಿಯಿಂದಾಗಲಿ ಬೆಂಗಳೂರಿಂದಾಗಲಿ ಅವರು ಯಾಕಪ್ಪ ನನ್ನ ಗೋಕಾಕ ಮತಕ್ಷೇತ್ರ ತೊಂದರೆಯಲ್ಲಿದ್ದಾರೆ, ನಾನು ಯಾಕೆ ಜಿಲ್ಲಾಡಳಿತಕ್ಕೆ ಫೋನು ಮಾಡಿ ದೂರವಾಣಿ ಮುಖಾಂತರ ಮಾತನಾಡಿ ಆ ಬಂಡೆಗಲ್ಲನ್ನ NDRF ಮುಖಾಂತರ ಪುಡಿ ಮಾಡುವ ಅವಶ್ಯಕತೆ ನನಗೇನಿತ್ತು? ಜನ ಇದನ್ನ ರಾಜಕಾರಣ ಮಾಡ್ತಾ ಇದ್ದಾರೆ. ಆ ರಾಜಕೀಯ ಊಹಾಪೋಹಗಳಿಗೆ ಕಿವಿಗೊಡಬೇಡಿ. ನಾನು ನಿಮ್ಮ ಜೊತೆ ಇದ್ದೇನೆ. ನಾನು ಯಾವಾಗಲೂ ನಿಮ್ಮ ಸೇವೆಗೆ ಸದಾ ಸಿದ್ಧ ಅಂತ ನಮ್ಮ ನಂಬರ್ ಒನ್ ಚಾನಲ್ಗೆ ದೂರವಾಣಿ ಮುಖಾಂತರ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದು ನೀವು ಕೇಳಬಹುದು. ನೋಡಿ, ನೇರವಾಗಿ ಮಾತನಾಡುವವರಿಗೆ ಶತ್ರುಗಳು ಜಾಸ್ತಿ, ಸುಳ್ಳು ಹೇಳುವವರಿಗೆ ಮಿತ್ರಗಳು ಜಾಸ್ತಿ, ಸ್ವಾರ್ಥಕ್ಕಾಗಿ ಚಂದದ ಮಾತುಗಳು ಆಡುವ ಜನ ಜಾಸ್ತಿ, ನಿಸ್ವಾರ್ಥ ಮನಸ್ಸಿನವರಿಗೆ ನೋವು ಕೊಡುವ ಜನರೇ ಜಾಸ್ತಿ. ಅನ್ನ ಇದ್ದರೆ ಉಪವಾಸವಿಲ್ಲ, ಶಿಕ್ಷಣ ಇದ್ದರೆ ವನವಾಸವಿಲ್ಲ. ಜ್ಞಾನದಿಂದ ಅಧಿಕಾರ ಸಿಗಬಹುದು, ಆದರೆ ಗೌರವ ಸಿಗಬೇಕೆಂದರೆ ವ್ಯಕ್ತಿತ್ವ ಇರಲೇಬೇಕು. ಇಂಥ ಒಂದು ಮಹತ್ವವಾದ ಸುದ್ದಿ. ಬಂಡೆಗಲ್ಲಿನಿಂದ ಯಾರು ಭಯಪಡುವ ಅವಶ್ಯಕತೆ ಇಲ್ಲ. ಆ ಬಂಡೆಗಲ್ಲನ್ನ ಸತೀಶ್ ಫೌಂಡೇಶನ್ ದವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಯ್ಯೂಬ್ ಖಾನ್ ಅವರು ತಮ್ಮ ಸಹೋದ್ಯೋಗಿಗಳ ಜೊತೆ ಯುವಕರ ಪಡೆಯೊಂದಿಗೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಸತೀಶ್ ಫೌಂಡೇಶನ್ ಅದರಲ್ಲಿ ಯಂತ್ರೋಪಕರಣಗಳ ಮುಖಾಂತರ ತಮ್ಮ ಸ್ವಂತ ಖರ್ಚಿನಿಂದ ಜನರಿಗೆ ಭಯಪಡುವ ಅವಶ್ಯಕತೆ ಇಲ್ಲ. ಇದರಲ್ಲಿ ಯಾವ ರಾಜಕಾರಣವೂ ಅಡಗಿಲ್ಲ. ಇದೊಂದು ಮಾನವೀಯತೆಯ ಕೆಲಸ. ಆ ಬಂಡೆ ಉರುಳಿದರೆ ನೂರಾರು ಕುಟುಂಬಗಳಿಗೆ ಹಾನಿಯಾಗುವುದು. ಅದರಲ್ಲಿ ಬಡವರು, ಅದರಲ್ಲಿ ಬಹಳ ಜನ 90% ಅವರಿದ್ದಾರೆ. ಅವರ ತೊಂದರೆಗಳಿಗೆ ಸ್ಪಂದಿಸುವ ಕರ್ತವ್ಯ ಜಾರಕಿಹೊಳಿಯ ಕುಟುಂಬದ್ದು. ಇದನ್ನು ಯಾವುದೇ ಕಾರಣದಿಂದ ಒಂದು ಬಂಡೆಗಲ್ಲಾಗಲಿ, ಒಂದು ಯಾವುದಾದ್ರೂ ಒಂದು ಪ್ರವಾಹ ಬಂದಾಗಲಿ, ನಿರಾಶ್ರಿತರಿಗೆ ತೊಂದರೆ ಆದಾಗಲಿ ಸ್ಪಂದಿಸುವುದು ನಮ್ಮ ಗೋಕಾಕ ತಾಲೂಕಿನ ಸಾಹುಕಾರರ ಮೊದಲಿನಿಂದಲೂ
ಹಿತದೃಷ್ಟಿಯಿಂದ ಮಾನವೀಯತೆಯ ಸಹಕಾರ ಮೂರ್ತಿಗಳು. ಈಗ ನೋಡಿ, ಆ ಬಂಡೆಗಲ್ಲಿಗೂ ರಾಜಕಾರಣ ವ್ಯತ್ಯಾಸ. ನಾನು 2-3 ದಿನದಿಂದ ನೋಡ್ತಾ ಇದ್ದೀವಿ, ಏನೇನೋ ಊಹಾಪೋಹಗಳ ಸುದ್ದಿ, ಯಾವುದೇ ಏನೋ ಒಂದು ಕ್ರಿಯೆ ಪ್ರತಿಕ್ರಿಯೆಗಳನ್ನು ಕೊಟ್ಟು ಆ ಬಂಡೆಗಲ್ಲನ್ನೇ ರಾಜಕಾರಣದಲ್ಲಿ ತೆಗೆದುಕೊಳ್ಳೋದು ಅವಶ್ಯಕತೆ ಇಲ್ಲ. ಸಾರ್ವಜನಿಕರಿಗೆ ಸಚಿವರಾದಂಥ ರಮೇಶ್ ಜಾರಕಿಹೊಳಿ ಅವರು ಸೂಕ್ತವಾಗಿ ಸ್ಪಂದನೆ ಮಾಡಿದ್ದಾರೆ. ನನ್ನ ಕ್ಷೇತ್ರ ಅದು, ನಾನು ಕಳೆದ 5 ಸಲ ಅಲ್ಲಿಂದ ಶಾಸಕನಾಗಿದ್ದೇನೆ. ಆ ಜನರ ಆಶೀರ್ವಾದದಿಂದ ಉನ್ನತ ಸ್ಥಾನಕ್ಕೆ ಬಂದಿದ್ದೇನೆ. ಆ ಸ್ಥಾನವೇ ಕೊಟ್ಟಂತ ನಿಮ್ಮಂತ ಆಶೀರ್ವಾದ ನನಗೆ ಶ್ರೀರಕ್ಷೆ. ಆ ಶ್ರೀರಕ್ಷೆಯೊಂದಿಗೆ ಮತ್ತೆ ಇನ್ನು ಕೆಲವೇ ದಿನಗಳಲ್ಲಿ ನಾನು ಬಂದು ಯಾರು ಊಹಾಪೋಹಗಳನ್ನ ಹರಡಿಸ್ತಾ ಇದ್ದಾರೆ, ಯಾರು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಯಾರು ಕ್ರಿಯೆ ಪ್ರತಿಕ್ರಿಯೆಗಳನ್ನ ಹೇಳ್ತಾ ಇದ್ದಾರೆ, ಅದರ ಸಾರಾ ಸಗಟವಾಗಿ ನನ್ನ ಕ್ಷೇತ್ರದಲ್ಲಿ ಅಡ್ಡಾಡಿ ಪ್ರತಿಯೊಬ್ಬರಿಗೂ ನನ್ನ ಮೇಲೆ ಮಾಡಿದಂಥ ಆರೋಪಗಳಿಗೆ ಸೂಕ್ತ ಉತ್ತರ ಕೊಡುತ್ತೇನೆ ಅಂತ ನಮ್ಮ ನಂಬರ್ 1 ಚಾನಲ್ ಮುಖಾಂತರ ಅವರು ಹೇಳಿದ್ದಾರೆ. ಇದಕ್ಕೆ ನಾವು ಎಲ್ಲರೂ ಕೂಡಿ ಇದನ್ನ ವೀಕ್ಷಕರೇ, ಮಹತ್ವವಾದ ಸುದ್ದಿಗಳೊಂದಿಗೆ ಮತ್ತೆ ನಾಳೆ ಬರುತ್ತೇನೆ. ನನ್ನ ನಂಬರ್ 1 ಚಾನಲ್ ವಿಸ್ತಾರವಾಗಿ ಬೆಳೆಯಲಿ, ಅದು ನಿಮ್ಮ ಕರ್ತವ್ಯ. ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಜನ ಹೆಚ್ಚಾಗಿ ವೀಕ್ಷಣೆ ಮಾಡ್ತಾರೆ. ಕೆಲವರು ಇನ್ನೂ ನಮ್ಮ ಜಾಯಿನ್ ಆಗ್ತಾ ಇದ್ದಾರೆ. ಕೆಲವರು ನಮ್ಮ ವೀಕ್ಷಕರಲ್ಲ, ನಮ್ಮ ಪ್ರತಿನಿಧಿಗಳಾಗಿ ನಮ್ಮ ಈ ನಂಬರ್ 1 ಚಾನಲ್ ವಿಸ್ತಾರವಾಗಿ ಬೆಳೆಯಲಿಕ್ಕೆ ಪ್ರತಿ ಜಿಲ್ಲೆಯಿಂದ, ಪ್ರತಿ ತಾಲೂಕಿನಿಂದ ವಿಶೇಷ ಪ್ರತಿನಿಧಿಗಳು ಜಾಯಿನ್ ಆಗ್ತಾ ಇದ್ದಾರೆ. ಚಾನಲ್ ಬೆಳೆಸಲಿಕ್ಕೆ ನಾವು ಕಾರ್ಯೋನ್ಮುಖರಾಗಿದ್ದೇವೆ. ಪ್ರಮುಖ ಕಾರ್ಯರೂಪಗಳನ್ನ, ತಂತ್ರಗಳನ್ನ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಬೇಕು, ಅದಕ್ಕೆಲ್ಲ ನಿಮ್ಮ ಶ್ರೀರಕ್ಷೆ ಬೇಕು. ನೀವು ನನ್ನ ಬೆನ್ನಿದ್ರೆ ನಾನು ಇನ್ನೂ ಪ್ರಬಲವಾಗಿ ಇದು ಭಾರತ ದೇಶದಲ್ಲಿ ಒಂದು ಅತ್ಯುತ್ತಮ ಚಾನಲ್ ಅನ್ನಾಗಿ ಪರಿವರ್ತಿಸಿಕೊಳ್ಳೋದು ನನ್ನ ಆದ್ಯ ಕರ್ತವ್ಯ. ನಮಸ್ಕಾರ ಎಲ್ಲರಿಗೂ ವೀಕ್ಷಕರೇ.